ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತಿನ ದಿವಸ ನಾನು ಭತ್ತದ ಬೆಳೆ ಬಗ್ಗೆ ಮಾಹಿತಿನ ತಿಳಿಸೋದಕ್ಕೆ ಒಂದು ಕಾರ್ಯಕ್ರಮ ನಡೀತಿದೆ. ಸೊ ಇವತ್ತು ಭತ್ತ ಅಂದ ತಕ್ಷಣವೇ ರೈತರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಉದಾಸೀನ ಬರುತ್ತೆ. ಯಾಕೆಂದರೆ ಇವತ್ತು ತಿನ್ನೋ ಅಂಥ ಆಹಾರ ಬೆಳೆ ಅಂತ ನೋಡಿದ್ರೆ ನಮಗೆ ಬೇಕಾಗಿರೋದು ಭತ್ತ. ಬಟ್ ಇವತ್ತು ಸಾಕಷ್ಟು ಕಾರಣಗಳಿಂದ ಭತ್ತ ಬೆಳೆಯೋದಕ್ಕೆ ನಮ್ಮಲ್ಲಿ ಕಷ್ಟ ಆಗ್ತಿದೆ. ಸೊ ಅದರಲ್ಲಿ ಒಂದು ಪ್ರಮುಖ ಕಾರಣಗಳಂದರೆ ರೋಗ, ಕೀಟ ಬಾಧೆ. ಇವುಗಳಿಂದ ನಮ್ಮ ಸುಮಾರು 14ರಿಂದ 15, 20, ಕೆಲವು ಸತಿ 40% ಹಾನಿಯಾಗೋದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅದರಲ್ಲಿ ಪ್ರಮುಖವಾಗಿ ಬಾಧಿಸೋದಂದರೆ ರೋಗಗಳು. ಸೊ ಆ ರೋಗಗಳು ಅಂತ ನೋಡಿದ್ರೆ ಸುಮಾರು ರೋಗಗಳಿದ್ದಾವೆ. ಸೊ ಅದರಲ್ಲಿ ಒಂದು ಪ್ರಮುಖವಾದ ರೋಗ ಅಂತಂದರೆ ತೆನೆ ಕವಚ ಒಣಗೋ ಅಂಥದ್ದು, ಶೀತ್ ರಾಟ್ ಅಂತ ಕರಿತೀವಿ, ಅಥವಾ ಶೀತ್ ಬ್ಲೈಟ್ ಅಂತ ಕರಿತೀವಿ. ಕೆಲವು ಸತಿ ಅಂಗಮಾರಿಯಿಂದನೂ ಬರುವಂಥದ್ದು. ಈ ಒಂದು ಶೀತ್ ರಾಟ್ ಅಥವಾ ಶೀತ್ ಬ್ಲೈಟ್ ಅಂತ ನಾವೇನು ಕರಿತೀವಿ, ಇವೆರಡೂ ಈ ಒಂದು ತೆಂಡೆ ಹೊಡೆಯೋ ಹಂತದಲ್ಲಿ ಆ ತೆಂಡೆ ಅಂತ ಹಿಡ್ಕೊಂಡಿರೋಂಥ ಎಲೆ ಕವಚದ ಮೇಲೆ ನಮಗೆ ಮಚ್ಚೆಗಳು ಬರುವಂಥದ್ದು, ಸುಟ್ಟೋಗುವಂಥ ಮಚ್ಚೆಗಳು ಬರುವಂಥದ್ದನ್ನು ಕಾಣಿಸ್ತೀವಿ. ಈ ಒಂದು ಬಾಧೆ ನಮಗೆ ಹೆಚ್ಚಾಗಿ ಕಾಣಿಸುತ್ತೆ. ಇದು ಹೆಚ್ಚು ಎಲ್ಲಿ ಬಾಧಿಸೋದು ಅಂತಂದರೆ ಭತ್ತ ಕಮಾಂಡ್ ಏರಿಯಾ ಅಂತ ಕರಿತೀವಿ. ಸೊ ಎಲ್ಲಿ ಪ್ರಮುಖವಾಗಿ ಅಚ್ಚುಕಟ್ಟು ಪ್ರದೇಶ ಅಂತ ಎಲ್ಲಿರುತ್ತೆ ಭತ್ತ ಬೆಳೆಯುವಂಥದ್ದು, ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ಗೆ ಹೆಚ್ಚಾಗಿ ಬಾಧಿಸೋದು ಈ ಒಂದು ಶೀತ್ ರಾಟು, ಶೀತ್ ಬ್ಲೈಟ್ ಹೇಳ್ತೀವಿ. ಯಾಕಂದರೆ ಅಲ್ಲಿ ಅದಕ್ಕೆ ಸೂಕ್ತವಾದ ವಾತಾವರಣ, ಯಾಕಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ, ಜೊತೆಗೆ ಸಂಜೆ ಹೊತ್ತು ಇಬ್ನಿ ತಂಪು ಬೀಳೋದ್ರಿಂದ. ಸೊ ಅಂಥ ಟೈಮಲ್ಲಿ ಥಂಡಿ ವಾತಾವರಣಕ್ಕೆ ಈ ಶೀತ ರಾಟು, ಶೀತ ಬ್ಲೈಟ್ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಸೊ ಹಂಗಾಗಿ ಇದಕ್ಕೆ ಫೇವರೇಬಲ್ ಅಂದರೆ ಇದಕ್ಕೆ ಬೇಕಾಗಿರುವಂಥ ಅನುಕೂಲವಾದ ವಾತಾವರಣ ಅಂತಂದರೆ 25ರಿಂದ 35 ಡಿಗ್ರಿ ಟೆಂಪ್ರೇಚರ್ ಹೇಳ್ತೀವಿ. ಈ ಒಂದು ಟೆಂಪ್ರೇಚರಲ್ಲಿ ಅದಕ್ಕೆ ಬೇಕಾದಂಥ ಆರ್ದ್ರತೆ, ರಿಲೇಟಿವ್ ಹ್ಯುಮಿಡಿಟಿ ಅಂತ ನಾವೇನು ಕರಿತೀರಿ, ಅದು 90% ರೀಚ್ ಆದರೆ, 90% ರಿಲೇಟಿವ್ ಹ್ಯುಮಿಡಿಟಿ ರೀಚ್ ಆದರೆ ಸ್ವಲ್ಪ ಪ್ರಮಾಣದಲ್ಲಿರುವಂಥ ಎಲ್ಲೋ ಒಂದೊಂದು ತೆಂಡೆಯಲ್ಲಿದ್ದಂಥ ಒಂದು ಜೀವಾಣುಗಳು ಉಲ್ಬಣಗೊಂಡು ಆ ಒಂದು ಗದ್ದೆ ಬಯಲು ಪೂರ್ತಿ ನಮಗೆ ಆವರಿಸ್ಕೊಳೋದಕ್ಕೆ ಜಾಸ್ತಿ ಆಗ್ತಿರುತ್ತೆ. ಹಾಗಾಗಿ ಇದಕ್ಕೆ ಬೇಕಾಗಿರೋ ಅನುಕೂಲ ವಾತಾವರಣ ಅಂತಂದರೆ ಎಸ್ಪೆಷಲಿ ಕಮಾಂಡ್ ಏರಿಯಾಗಳಲ್ಲಿ ಹಿಂಗಾರು ಬೆಳೆ ಅಥವಾ ಈ ಒಂದು ಇಬ್ನಿ ಬೀಳುವಂಥ ಟೈಮಲ್ಲಿ ಭತ್ತದ ಬೆಳೆಗಳು ನಾವೇನು ಬೆಳಿತಿರ್ತೀವಿ ಅಂಥ ಟೈಮಲ್ಲಿ ನಮ್ಗೆ ಜಾಸ್ತಿ ಬಾಧೆ ಕಾಣಿಸುವಂಥದ್ದಕ್ಕೆ ನೋಡ್ತಿರ್ತೀವಿ. ಸೊ ಇದನ್ನು ಗುರುತಿಸೋದು ಅಥವಾ ರೋಗದ ಲಕ್ಷಣ ಅಂತ ನೋಡೋದು ಅದನ್ನು ಹೇಳಿದಾಗೆ, ಒಂದು ತೆಂಡೆ ಕವಚ, ಭತ್ತದ ತೆಂಡೆಗಳು ಏನು ಬರ್ತವೆ ಆ ತೆಂಡೆಗೆ ಬರುವಂಥ ಮೇಲ್ಗಡೆ ಬರುವಂಥ ಕವಚದ ಎಲೆ ಏನಿದೆ ಆ ಎಲೆ ಮೇಲೆ ನಮಗೆ ರೋಗದ ಲಕ್ಷಣಗಳನ್ನ ಕಾಣಿಸುವಂಥದ್ದು. ಸೊ ಪ್ರಾರಂಭದಲ್ಲಿ ನಮಗೆ ಚುಕ್ಕೆಗಳು, ಸೊ ನೀರು ಬಂದಂಥ ಚುಕ್ಕೆಗಳು ಕಾಣಿಸುತ್ತೆ. ಅದನ್ನು ನೋಡಿದ್ರೆ ನಮಗೆ ಅದ್ರ ಮೇಲ್ಗಡೆ ಬೂದಿ ಬಣ್ಣ ಅಥವಾ ಸುಟ್ಟೋಗಿರೋವಂಥದ್ದು, ಬ್ಲೈಟ್ ಅಂತ ನಾವು ಬಂದಾಗ ಸುಟ್ಟೋಗಿರೋವಂಥ ಮಚ್ಚೆಗಳು, ಅಗಲವಾದಂಥ ಮಚ್ಚೆಗಳನ್ನ ನಾವು ನೋಡ್ಬೋದು ಬ್ಲೈಟ್ನ. ಅದೇ ನೀವು ರಾಟ್ ಅಂತ ನೋಡಿದ್ರೆ ನಮಗೆ ಬೂದಿ ಬಣ್ಣದ್ದು ಕಪ್ಪು ಮಚ್ಚೆ ಬಂದು ಕೊಳಿತಿರುವಂಥದ್ದನ್ನ ಕಾಣಿಸುತ್ತೆ. ಇವೆರಡನ್ನೂ ಗುರುತಿಸ್ಕೋಬೋದು. ಇವೆರಡೂ ನಮಗೆ ತೆಂಡೆ ಕವಚದ ಮೇಲೆ ಬರೋದ್ರಿಂದ ಈ ಬಾಧೆನ ನಾವು ನೋಡ್ತಿರ್ತೀವಿ. ಮತ್ತು ಇದನ್ನ ಹತೋಟಿ ಮಾಡಬೇಕು ಅನ್ನೋದಾದರೆ ರೋಗ ಬಂದ ಮೇಲೆ ನಾವು ಗುರುತಿಸೋದ್ರಿಂದ ಇದಕ್ಕೆ ನೇರವಾಗಿ ಶಿಲೀಂಧ್ರನಾಶಕನ ಸಿಂಪಡಣೆ ಮಾಡೋಕ್ಕೆ ಹೇಳ್ತೀವಿ. ಸೊ ಪ್ರಾರಂಭ ಹಂತದಲ್ಲೇ ನಾವು ಮಾಡ್ತೀವಿ ಅಂದರೆ ಕಾರ್ಬಂಡೆಸಿಮ್ ಏನು 50% WP ಇದೆ, ಇದನ್ನು 2 ಗ್ರಾಮ್ ಹಾಕಿ ಸಿಂಪಡಣೆ ಮಾಡ್ಬೋದು. ಇದು ನಂತರ ನಮಗೆ ಇವತ್ತು ಮಾರ್ಕೆಟಲ್ಲಿ ಹೊಸ ಶಿಲೀಂಧ್ರನಾಶಕಗಳು ಬರ್ತಿರೋದ್ರಿಂದ ಕ್ಲೋರೋಥಲನಿಲ್ ಅಂತ ಇದೆ, 75% WP, ಇದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್, ಇದು ನಮಗೆ 2 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಕೆಲವು ಸತಿ ದುಂಡಾಣುವನ್ನು ಕೆಲವು ಸತಿ ಸೇರ್ಕೊಳೋದ್ರಿಂದ ಕಸುಗಾಮೈಸಿನ್ ಅಂತ ಹೇಳ್ತೀವಿ. ಕಸುಗಾಮೈಸಿನ್ 5% ಪ್ಲಸ್ ಕಾಪರ್ ಆಕ್ಸಿಕ್ಲೋರೈಡು 45%. ಇದು ಸಂಯುಕ್ತ ಶಿಲೀಂಧ್ರನಾಶಕ ಮಾರ್ಕೆಟಲ್ಲಿ ಸಿಗ್ತಿರೋದ್ರಿಂದ ಇದರಲ್ಲಿ ಯಾವುದಾದ್ರೂ ಒಂದು ಶಿಲೀಂಧ್ರನಾಶಕನ ತೊಗೊಂಡು ಅದಕ್ಕೆ ಏನು ಶಿಫಾರಸು ಪ್ರಮಾಣ ಇದೆ 1 ಗ್ರಾಮು ಅಥವಾ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಆ ಗದ್ದೆಗೆ ನೀರು ಕಡಿಮೆ ಮಾಡಿ ತೆಂಡೆಗಳ ಹತ್ರನೇ ಆದಷ್ಟು ಔಷಧಿಗಳನ್ನ ಸಿಂಪಡಣೆ ಮಾಡೋದ್ರಿಂದ ರೋಗನ ನಮಗೆ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಪರ್ಕನ ಮಾಡ್ಕೋಬೋದು. 9739916660. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ.